ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕ್ ಸಿನಿಮಾ ಇಂದು ಹಲವು ಕಾಂಟ್ರವರ್ಸಿಗಳ ನಡುವೆ ರಿಲೀಸ್ ಆಗಿದೆ. ಬೆಳ್ಳಂಬೆಳಿಗ್ಗೆ ಫ್ಯಾನ್ಸ್ ಶೋ ನೋಡಿದಂತಹ ನನಗೇನು ಅನ್ನಿಸ್ತು ಅನ್ನೋದರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಅಜಯ್ ಮಾರ್ಕಂಡೇಯ ಅಲಿಯಾಸ್ ಮಾರ್ಕ್ ಒಬ್ಬ ಸಸ್ಪೆನ್ಸ್ನಲ್ಲಿರೋ ಪೊಲೀಸ್ ಆಫೀಸರ್. ಅವನಿಗೆ ಬೇಕಾಗಿರೋ ಒಂದು ಚಿಕ್ಕ ಹುಡುಗಿ ಕಿಡ್ನಾಪ್ ಆಗ್ತಾಳೆ. ಆ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಬರೋ ಜವಾಬ್ದಾರಿಯನ್ನು ನಮ್ಮ ಹೀರೋ ತಗೊಳ್ತಾನೆ. ಈ ಪ್ರೊಸೆಸ್ನಲ್ಲಿ ನಮ್ಮ ಹೀರೋ ಯಾರ್ಯಾರನ್ನು ಎದುರಾಕೋಬೇಕಾಯಿತು, ಯಾವ್ಯಾವ ಸಿಚುವೇಶನ್ಗಳನ್ನು ಫೇಸ್ ಮಾಡಬೇಕಾಯ್ತು ಅನ್ನೋದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಮೊದಲಿಗೆ ಇಲ್ಲಿ ಇಷ್ಟ ಆಗೋ ಅಂಶಗಳು ಅಂದರೆ, ಓವರಾಲ್ ಆಗಿ ನನಗೆ ಸಿನಿಮಾನೇ ಇಷ್ಟ ಆಯಿತು ಅಂತ ಹೇಳ್ತೀನಿ. ಕೆಲವೊಂದು ಕಂಪ್ಲೇಂಟ್ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸಿನಿಮಾ ತುಂಬ ಫಾಸ್ಟಾಗಿ ಓಡುತ್ತೆ, ಎಲ್ಲೂ ಬೋರ್ ಅನಿಸಲ್ಲ. ಹೀರೋ ಬಿಲ್ಡಪ್ಗೆ ಯಾವುದೇ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡಿಲ್ಲ. ಹೀರೋ ಇಂಟ್ರೊಡಕ್ಷನ್ ಒಂದು ಸಾಂಗಿಂದ ಆಗುತ್ತೆ, ಅದು ತುಂಬ ಎನರ್ಜಿ ಕೊಡುತ್ತೆ ಫ್ಯಾನ್ಸ್ಗಳಿಗೆ ಅಂತ ಹೇಳ್ತೀನಿ. ಇಂಟ್ರಡಕ್ಷನ್ ಆದ ತಕ್ಷಣ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಸಿನಿಮಾ ಕಥೆಯೊಳಗಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೀರೋ ಒಂದನ್ನು ಹುಡ್ಕೊಂಡು ಹೋದರೆ ಹಲವಾರು ಸಮಸ್ಯೆಗಳು ಅವನನ್ನು ಹುಡ್ಕೊಂಡು ಬರ್ತವೆ. ನಮ್ಮ ಹೀರೋ ತುಂಬ ಸ್ಟ್ರಾಂಗು, ಎಲ್ಲವನ್ನು ಫೇಸ್ ಮಾಡ್ತಾನೆ ಅನ್ನೋದನ್ನು ಬಿಟ್ಟು ಎಲ್ಲ ಪಾತ್ರಗಳಿಗೂ ಮೈಂಡ್ ಗೇಮನ್ನು ಇಟ್ಟಿದ್ದಾರೆ. ಆ ಪಾತ್ರಗಳಿಂದ ಬರೋ ಟ್ವಿಸ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಯಾರು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಕತೆ ಈ ಥರ ಹೋಗ್ತಾ ಇದೆ, ಇಲ್ಲಿ ಇದೇ ಆಗುತ್ತೆ ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ಇನ್ನೇನೋ ಆಗಿರುತ್ತೆ. ಕತೆ, ಸ್ಕ್ರೀನ್ ಪ್ಲೇ, ನರೇಷನ್ ಎಲ್ಲ ಗ್ರಿಪ್ಪಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಶುರುವಿನಿಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಸಿನಿಮಾ ಸ್ವಲ್ಪನೂ ಆ ಕಡೆ ಈ ಕಡೆ ಆಗಲ್ಲ. ಮ್ಯಾಕ್ಸಲ್ಲೂ ಕೂಡ ಇದೇ ವರ್ಕ್ ಆಗಿದ್ದು. ಮಾರ್ಕ್ ಎಂಥವನು, ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಎಕ್ಸ್ಟ್ರಾ ಯಾವುದೇ ಸೀಕ್ವೆನ್ಸಸ್ಗಳನ್ನು ಆ್ಯಡ್ ಮಾಡಿಲ್ಲ. ಆ ಡೈಲಾಗಲ್ಲೇ, ಆ ಸಿಚುವೇಶನ್ನಲ್ಲೇ ಮಾರ್ಕ್ ಎಂಥವನು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಕಡಿಮೆ ಸಮಯದಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಮಾಡಿಕೊಂಡು ಕಥೆಯಲ್ಲೂ ಹಾದಿ ತಪ್ಪದ ಹಾಗೆ ಸ್ಕ್ರೀನ್ ಪ್ಲೇ ಮಾಡಿ ಒಬ್ಬ ಸ್ಟಾರ್ ಹೀರೋ ಅನ್ನೋದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಫ್ಯಾನ್ಸ್ ಮೂಮೆಂಟ್ಗಳನ್ನು ಆ್ಯಡ್ ಮಾಡಿ ಗೆದ್ದಿದ್ದಾರೆ ಇಲ್ಲಿ ವಿಜಯ್ ಮಾರ್ಕಂಡೇಯರವರು ಅಂತ ಹೇಳ್ತೀನಿ. ಪಾತ್ರಗಳ ವಿಚಾರಕ್ಕೆ ಬಂದರೆ, ಈ ಪಾತ್ರಕ್ಕೆ ಇಂಪಾರ್ಟೆಂಟ್ ಇದೆ, ಈ ಪಾತ್ರಗಳಿಗೆ ಇಂಪಾರ್ಟೆಂಟ್ ಇಲ್ಲ, ಈ ಪಾತ್ರ ಬೇಕಾಗಿರಲಿಲ್ಲ ಅಂತ ಅನಲೈಸ್ ಮಾಡೋದು ತುಂಬ ಕಷ್ಟ. ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳು ಕೂಡ ಸಿನಿಮಾಗೆ ಬೇಕಾಗಿರೋದೇ. ಬೇಡದೇ ಇರೋ ಪಾತ್ರಗಳೇ ಆಗಲಿ, ಸುಮ್ಮನೆ ಇರಲಿ ಅಂತ ಬಂದಿರೋ ಪಾತ್ರಗಳೇ ಆಗಲಿ, ಯಾವುದಿಲ್ಲಿ ನಿಮಗೆ ಸಿಗಲ್ಲ. ನಾನು ಆಗಲೇ ಹೇಳ್ದಂಗೆ ಈ ಪಾತ್ರ ಯಾರಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಗೆಸ್ ಮಾಡೋಕ್ಕೆ ಆಗಲ್ಲ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ಕಿಚ್ಚ ಸುದೀಪ್ ಅವರ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ. ಮಾರ್ಕ್ ಅನ್ನೋ ಪಾತ್ರದ ತೂಕವನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಎಂಥ ಸಿಚುವೇಶನ್ ಬಂದರೂ ಕೂಲಾಗಿ ಫೇಸ್ ಮಾಡಿಕೊಂಡು ಆ ಸ್ವ್ಯಾಗ್ನ ಎಲ್ಲೂ ಬಿಟ್ಕೊಡದೆ ತುಂಬ ಚೆನ್ನಾಗಿ ಮಾರ್ಕ್ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಪ್ರತಿಯೊಂದು ಆಕ್ಷನ್ನಲ್ಲೂ ಕೂಡ ಆ ಒಂದು ಸ್ಟೈಲನ್ನು ಬಿಟ್ಕೊಟ್ಟಿಲ್ಲ. 2 ಸಾಂಗ್ನಲ್ಲಿ ಡ್ಯಾನ್ಸನ್ನು ಕೂಡ ಸಖತ್ತಾಗಿ ಮಾಡಿದ್ದಾರೆ. ಬಿ ಅಜನೇಶ್ ಲೋಕನಾಥ್ ಅವರ BGM ಮ್ಯಾಕ್ಸ್ ಥರನೇ ಇಲ್ಲೂ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ದಾದಾ, ಯಾರು ಗೊತ್ತಾ, ಮಸ್ತ್ ಮಲೈಕಾ ಸಾಂಗ್ಗಳು ಥಿಯೇಟರ್ನಲ್ಲಿ ತುಂಬ ಎನರ್ಜಿ ಕೊಟ್ಟವು. ಇಲ್ಲಿ ಸ್ವಲ್ಪ ಕಷ್ಟ ಆದಂತಹ ಅಂಶಗಳು ಅಂದರೆ, ಕಿಚ್ಚ ಸುದೀಪ್ ಅವರನ್ನು ಬಿಟ್ಟು ಇನ್ನು ಎಲ್ಲ ಪಾತ್ರಗಳ ಲಿಪ್ಸಿಂಗ್ ಸರಿಯಾಗಿ ಆಗಿಲ್ಲ. ಅದು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತು. ನಮ್ಮ ಕನ್ನಡ ಆ್ಯಕ್ಟರ್ಗಳನ್ನು ಬಿಟ್ಟು ಬೇರೆ ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್ ಕನೆಕ್ಟ್ ಆಗಲಿಲ್ಲ. ಆ ಸೀನ ಎಮೋಷನ್, ಕೋಪ ಸರಿಯಾಗಿ ನಮಗೆ ಫೀಲ್ ಆಗಲಿಲ್ಲ. ಆ್ಯಕ್ಟರ್ಗಳು ಅವ್ರು ಹೇಳ್ಕೊಟ್ಟೋದನ್ನ ಮಾಡಿದ್ದಾರೆ, ನಮಗೆ ಅದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಲ್ಲ. ನಮ್ಮ ಕನ್ನಡದವ್ರನ್ನ ಹಾಕ್ಕೊಂಡಿದ್ರೆ ಇನ್ನೂ ಸಿನಿಮಾ ಚೆನ್ನಾಗಿರೋದು. ಮಲಯಾಳಂ ಆ್ಯಕ್ಟರ್ ಫಹದ್ ಫಾಸಿಲ್ ಆದಿಕೇಶವನ ಪಾತ್ರವನ್ನು ಮಾಡಿದ್ದಾರೆ. ಈ ಕ್ಯಾರೆಕ್ಟರ್ ಅಲ್ಲದೆ ಭದ್ರಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದನ್ನು ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಭಾವನೆ. ಇವಿಷ್ಟನ್ನು ಬಿಟ್ಟರೆ ಇನ್ನೂ ಸಿನಿಮಾ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಆದರೂ ನಮ್ಮ ಕನ್ನಡ ಆ್ಯಕ್ಟರ್ಗಳಿಗೆ ಈ ಪಾತ್ರಗಳನ್ನು ಕೊಟ್ಟಿದ್ರೆ ಇನ್ನೂ ಸಿನಿಮಾ ತುಂಬ ಚೆನ್ನಾಗಿರೋದು. ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಥ್ರಿಲ್ಲಿಂಗ್ ಎಲಿಮೆಂಟ್ಗಳಿಂದ ಸಿನಿಮಾವನ್ನು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಅಂತ ಹೇಳ್ತೀನಿ. ಇನ್ನು ನೀವು ಈಗಾಗಲೇ ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.